ನಮಸ್ಕಾರ ಬಂಧುಗಳೇ, ಮುಕ್ತಧ್ವನಿಗೆ ಸ್ವಾಗತ ಸುಸ್ವಾಗತ. ಯಾರಿಗೆ ಒಲಿಯಲಿದೆ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ? ಅಧ್ಯಕ್ಷ ಗದ್ದುಗೆಗಾಗಿ ನಡೆದಿದೆ ಕಸರತ್ತು. ಪಕ್ಷದೊಳಗೆ ಗರಿಗೆದರಿವೆ ರಾಜಕೀಯ ಚಟುವಟಿಕೆಗಳು. ವರಿಷ್ಠರ ಮನೆ ಬಾಗಿಲಿಗೆ ಎಡತಾಕುತ್ತಿದ್ದಾರೆ ಆಕಾಂಕ್ಷಿಗಳು. ಯಾವ ಬಣಕ್ಕೆ ಮಣೆ ಹಾಕಲಿದೆ ಹೈಕಮಾಂಡ್? ಇಲ್ಲವೇ ಯಥಾವತ್ ಹಳೆಯ ಅಧ್ಯಕ್ಷನನ್ನೇ ಮುಂದುವರಿಸುವುದಾ ಎನ್ನುವ ಕುರಿತು ಕಂಪ್ಲೀಟ್ ಸ್ಟೋರಿ ಮುಕ್ತಧ್ವನಿ ವೀಕ್ಷಕರಿಗಾಗಿ. ವಿಡಿಯೋ ಸಂಪೂರ್ಣ ನೋಡಿ, ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಐಕನ್ ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿಯಲ್ಲಿ ಅಷ್ಟದಿಕ್ಕುಗಳಿಂದ ಭುಗಿಲೇಳುತ್ತಿರುವ ಭಿನ್ನಮತ ಹಾಗೂ ಬಣಗಳ ಬಡಿದಾಟದ ನಡುವೆ ಬೆಂಗಳೂರಿನಲ್ಲಿ ಗುರುವಾರ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ಸಂಘಟನಾ ಪರ್ವದ ಸಹ ಪ್ರಭಾರಿ ರಾಧಾಕೃಷ್ಣ, ರಾಜ್ಯಾಧ್ಯಕ್ಷ BY ವಿಜೇಂದ್ರ, ವಿಧಾನಸಭೆ ಪ್ರತಿಪಕ್ಷ ನಾಯಕ R ಅಶೋಕ್, ಮಾಜಿ ಸಿಎಂಗಳಾದ BS ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಮಾಜಿ DCM CN ಅಶ್ವತ್ಥನಾರಾಯಣ್ ಸೇರಿದಂತೆ ಹಲವರ ಸಮ್ಮುಖದಲ್ಲಿ ನಡೆದ ರಾಜ್ಯ ಕೋರ್ ಕಮಿಟಿಯ ತುರ್ತು ಸಭೆಯಲ್ಲಿ ರಾಜ್ಯದ 24 ಜಿಲ್ಲೆಗಳ ಅಧ್ಯಕ್ಷರ ಬದಲಾವಣೆ ಕುರಿತು ಚರ್ಚೆಯಾಗಿ ಸಂಭಾವ್ಯರ ಪಟ್ಟಿ ಅಂತಿಮಗೊಳಿಸಿದ್ದಾರೆ. ಈ ಪಟ್ಟಿಯು ಪಕ್ಷದ ವರಿಷ್ಠರಿಗೆ ಸಲ್ಲಿಕೆಯಾಗಲಿದ್ದು, ಆ ಪಟ್ಟಿಯಲ್ಲಿ ವಿಜಯಪುರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ 3 ಹೆಸರು ಇದೆ ಎನ್ನುತ್ತವೆ ಬಿಜೆಪಿಯ ಕೆಲ ಬಲ್ಲ ಮೂಲಗಳು. ಕಳೆದ ಹಲವು ದಿನಗಳಿಂದ ತೆರೆಮರೆಯಲ್ಲಿ ನಡೆದಿದ್ದ ವಿಜಯಪುರ ಜಿಲ್ಲಾಧ್ಯಕ್ಷರ ಬದಲಾವಣೆಯ ಚಟುವಟಿಕೆಗಳಿಗೆ ಈಗ ಸ್ಪಷ್ಟತೆ ದೊರಕಿದಂತಾಗಿದೆ. ಆದರೆ ವಿಜಯಪುರ ಜಿಲ್ಲೆಯ ಬಿಜೆಪಿಯಲ್ಲಿ ಬಹಿರಂಗವಲ್ಲದಿದ್ದರೂ ಆಂತರಿಕವಾಗಿ ಬಣಗಳಿರುವುದಂತೂ ನಿಜ. ಏಕೆಂದರೆ ಹಿರಿಯ ಸಂಸದರಾದ ರಮೇಶ್ ಜಿಗಜಿಣಗಿ ಅವರದು ಒಂದು ನಡೆಯಾದರೆ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರದು ಬೇರೆ ನಡೆಯಾಗಿರುತ್ತೆ. ಇನ್ನು ಮಾಜಿ ಶಾಸಕರುಗಳಾದ ES ಪಾಟೀಲ್ ನಡಹಳ್ಳಿ, ಅರುಣ್ ಶಾಪೂರ್, ರಮೇಶ್ ಬೂಸ್ನೂರ್, ಮಾಜಿ ಸಚಿವರಾದ ಅಪ್ಪು ಪಟ್ನಶೆಟ್ಟಿ, SK ಬೆಳ್ಳುಬ್ಬಿ ಅವರುಗಳದು ಮಗದೊಂದು ನಡೆಯಾಗಿರುತ್ತೆ. ಹೀಗಿರುವಾಗ ಈ ನಾಯಕರಲ್ಲಿ ಯಾರ ಬೆಂಬಲಿಗರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಗಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಯಾರ ಹೆಸರುಗಳು ಇವೆ ಎನ್ನುವುದೇ ಜಿಜ್ಞಾಸೆ. ಈ ಮೊದಲೇ ತಿಳಿಸಿದಂತೆ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯಾಗಿ ದೆಹಲಿ ವರಿಷ್ಠರಿಗೆ ವಿಜಯಪುರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ 3 ಹೆಸರುಗಳು ಸಲ್ಲಿಕೆಯಾಗಲಿದ್ದು, ಆ ಹೆಸರುಗಳು ಯಾವುವು ಎನ್ನುವುದು ತೀವ್ರ ತವಕಕ್ಕೆ ನಾಂದಿ ಹಾಡಿದೆ. ಏಕೆಂದರೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದ್ದು, ಇವರಲ್ಲಿ ಯಾರ ಹೆಸರು ರಾಜ್ಯ ಕೋರ್ ಕಮಿಟಿ ಶಿಫಾರಸು ಮಾಡಿದೆ ಹಾಗೂ ಜಿಲ್ಲೆಯ ಯಾವ ನಾಯಕರ ಮಾತಿಗೆ ಮನ್ನಣೆ ನೀಡಿದೆ, ಯಾವ ಮಾನದಂಡವನ್ನು ಅನುಸರಿಸಲಾಗಿದೆ, ಹಿರಿತನಕ್ಕೆ ಬೆಲೆ ಕೊಡಲಾಗಿದೆಯಾ, ಉತ್ಸಾಹಿ ಯುವ ನಾಯಕತ್ವಕ್ಕೆ ಒತ್ತು ನೀಡಲಾಗಿದೆಯಾ, RSS ಹಿನ್ನೆಲೆಯುಳ್ಳ ಪಕ್ಷದ ನಿಷ್ಠಾವಂತಿಕೆಗ, ಎಲ್ಲರನ್ನೂ ಸಂಭಾಳಿಸುವ ಚಾಕಚಕ್ಯತೆ, ಸಂಘಟನಾ ಚತುರತೆಯನ್ನು ಹೊಂದಿರುವ ವ್ಯಕ್ತಿಗಳ ಎನ್ನುವ ಜಿಜ್ಞಾಸೆ ಜಿಲ್ಲೆಯ ಜನರ ಮನಸ್ಸಲ್ಲಿ ಮೂಡಿದೆ. ಆಕಾಂಕ್ಷಿಗಳ ಯಾದಿ. ಮತ್ತೊಂದು ಅವಧಿಗೆ ಅವಕಾಶ ಬಯಸಿರುವ ಹಾಲಿ ಅಧ್ಯಕ್ಷ ರಾಜಶೇಖರ ಪಾಟೀಲ್ ಕೂಚಬಾಳ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಉಮೇಶ್ ಕೋಳ್ಕೂರ್, ದಯಾಸಾಗರ್ ಪಾಟೀಲ್, ಸುರೇಶ್ ಬಿರಾದಾರ್, ಭೀಮಾಶಂಕರ್ ಹದನೂರ್, ವಿವೇಕಾನಂದ ಡಬ್ಬಿ, ಶಿವರುದ್ರ ಬಾಗಲಕೋಟ್, ರಾಜಶೇಖರ್ ಮಗಿಮಠ್, ಕಾಸುಗೌಡ ಬಿರಾದಾರ್, ಮಲ್ಲಿಕಾರ್ಜುನ್ ಜೋಗೂರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಬಹಿರಂಗವಾಗದ ಇನ್ನೂ ಅನೇಕ ಹೆಸರುಗಳಿದ್ದು, ಹೆಸರು ಬಹಿರಂಗವಾಗದ ನಾಯಕರು ಕೂಡ ತೆರೆಮರೆಯಲ್ಲಿ ತಾವು ಒಂದು ಕೈ ನೋಡಿಯೇ ಬಿಡೋಣ ಎನ್ನುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಈ ಎಲ್ಲ ಆಕಾಂಕ್ಷಿಗಳು ಯಾವ ನಾಯಕರ ಜೊತೆ ಗುರುತಿಸಿಕೊಂಡಿದ್ದಾರೆ ಎನ್ನುವುದು ಬಿಡಿಸಿ ಹೇಳಬೇಕಾಗಿಲ್ಲ. ಏಕೆಂದರೆ ಅದು ವಿಜಯಪುರ ಜಿಲ್ಲೆಯ ಜನರಿಗೆ ಗೊತ್ತಿರುವ ಸಂಗತಿಯೇ ಆಗಿದೆ. ಆಯ್ಕೆ ಆಗಬಲ್ಲ ಸಂಭಾವ್ಯರು. 2018ರಲ್ಲಿ ಇಂಡಿ ವಿಧಾನಸಭಾ ಮತಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ದ ದಯಾಸಾಗರ್ ಪಾಟೀಲ್ ಅವರು ಆ ಚುನಾವಣೆಯಲ್ಲಿ 38,941 ಮತಗಳನ್ನು ಪಡೆದು 3ನೇ ಸ್ಥಾನ ಪಡೆದುಕೊಂಡಿದ್ದರು. 2023ರ ಕಳೆದ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿದ್ದಾರೆ. ಹೀಗಾಗಿ ಅವರನ್ನು ಪಕ್ಷದ ವರಿಷ್ಠರು ಪರಿಗಣಿಸುತ್ತಾರೆ ಎನ್ನುವ ನಿರೀಕ್ಷೆಗಳು ಬಹಳಷ್ಟಿವೆ. ಇನ್ನು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಮತ್ತು ಎಲ್ಲರೊಂದಿಗೂ ಹೊಂದಿಕೊಳ್ಳುವ ಸ್ವಭಾವದ ಉಮೇಶ್ ಕೋಳ್ಕೂರ್, ಪಕ್ಷದಲ್ಲಿ ಅನೇಕ ವರ್ಷಗಳಿಂದ ದುಡಿದಿರುವ ಬಿಜೆಪಿ ಹಿಂದುಳಿದ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ವಿವೇಕಾನಂದ ಡಬ್ಬಿ, ವಿಜಯಪುರ ಮಹಾನಗರ ಪಾಲಿಕೆ ಸದಸ್ಯ ರಾಜಶೇಖರ್ ಮಗಿಮಠ್, ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸುರೇಶ್ ಬಿರಾದಾರ್, ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಹದನೂರ್ ಅವರು ಬಿಜೆಪಿ ಜಿಲ್ಲಾಧ್ಯಕ್ಷ ರೇಸ್ನಲ್ಲಿ ತೀವ್ರ ಪೈಪೋಟಿ ನೀಡುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಪಕ್ಷದ ಮೇಲೆ ಹಿಡಿತ ಸಾಧಿಸಲು ಲಾಬಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನವು ಪ್ರಮುಖ ಸ್ಥಾನವಾಗಿದ್ದು, ಇಂತಹ ಮಹತ್ವವಾದ ಸ್ಥಾನದಲ್ಲಿ ತಮ್ಮ ಹಿಂಬಾಲಕರನ್ನು ಪ್ರತಿಷ್ಠಾಪಿಸುವ ಮೂಲಕ ಜಿಲ್ಲೆಯಲ್ಲಿ ಪಕ್ಷದ ಮೇಲೆ ತಮ್ಮ ಹಿಡಿತವನ್ನು ಗಟ್ಟಿಗೊಳಿಸಿಕೊಳ್ಳುವ ಇರಾದೆಯಲ್ಲಿ ಜಿಲ್ಲೆಯ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಸಂಸದ ರಮೇಶ್ ಜಿಗಜಿಣಗಿ, ಮಾಜಿ ಶಾಸಕರುಗಳಾದ ES ಪಾಟೀಲ್ ನಡಹಳ್ಳಿ, ಅರುಣ್ ಶಾಪೂರ್, ರಮೇಶ್ ಬೂಸ್ನೂರ್, ಮಾಜಿ ಸಚಿವರಾದ ಅಪ್ಪು ಪಟ್ನಶೆಟ್ಟಿ, SK ಬೆಳ್ಳುಬ್ಬಿ ಅವರುಗಳು
ಪಕ್ಷದ ವರಿಷ್ಠರ ಬಳಿ ಲಾಬಿ ಮಾಡುವುದಂತೂ ನಿಶ್ಚಿತ ಎನ್ನುವ ಮಾತುಗಳು ರಾಜಕೀಯ ಮೊಗಸಾಲೆಯಿಂದ ಕೇಳಿಬರುತ್ತಿವೆ. ಆದರೆ ಯಾರ ಲಾಬಿಗೆ ವರಿಷ್ಠರು ಪ್ರಸನ್ನರಾಗುತ್ತಾರೆ ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಲಿದೆ. ಹೈಕಮಾಂಡ್ ಅಳೆದು ತೂಗಿ ಆಯ್ಕೆ ಮಾಡಲಿದೆ. ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷಕ್ಕೆ ಅತ್ಯಧಿಕ ಸ್ಥಾನ ಗೆಲ್ಲಿಸಿಕೊಡಬಲ್ಲ, ಪಕ್ಷ ಸಂಘಟನೆಯನ್ನು ಸಮರ್ಥವಾಗಿ ನಿಭಾಯಿಸಬಲ್ಲ, ಪಕ್ಷದ ಎಲ್ಲ ಸ್ತರದ ನಾಯಕರನ್ನು ಜೊತೆಗೆ ಕರೆದುಕೊಂಡು ಹೋಗಬಲ್ಲ, ಬೇರು ಮಟ್ಟದಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸಬಲ್ಲ, ಜಿಲ್ಲೆಯಲ್ಲಿ ಭಿನ್ನಮತಗಳಿಗೆ ಆಸ್ಪದ ನೀಡದಂತಹ, ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಕಟಿಬದ್ಧವಾಗಿರುವಂತಹ ಹಾಗೂ ನೂತನ ಅಧ್ಯಕ್ಷನ ಆಯ್ಕೆಯಿಂದ ಪಕ್ಷದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು, ಅಪಸ್ವರಗಳು ಭುಗಿಲೇಳದಂತಹ 10 ಹಲವು ಆಯಾಮಗಳನ್ನು ಅಳೆದು ತೂಗಿ ಬಿಜೆಪಿ ವರಿಷ್ಠರು ವಿಜಯಪುರ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡಲಿದ್ದಾರೆ. ಒಂದು ವೇಳೆ ಹಾಲಿ ಅಧ್ಯಕ್ಷ ರಾಜಶೇಖರ ಪಾಟೀಲ್ ಕುಚಬಾಳ್ ಅವರನ್ನು ಮರು ಆಯ್ಕೆ ಮಾಡಿದರೂ ಅಚ್ಚರಿ ಪಡಬೇಕಾಗಿಲ್ಲ ಎನ್ನುತ್ತಾರೆ ರಾಜಕೀಯ ಪಂಡಿತರು. ಒಟ್ಟಾರೆ ಕುತೂಹಲಕ್ಕೆ ಕಾರಣವಾಗಿರುವ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನದ ಆಯ್ಕೆಯನ್ನು ಪಕ್ಷದ ವರಿಷ್ಠರು ಯಾವ ದೂರದೃಷ್ಟಿ ಇಟ್ಟುಕೊಂಡು ಆಯ್ಕೆ ಮಾಡಲಿದ್ದಾರೆ ಎನ್ನುವುದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಇಂತಹ ಮತ್ತಷ್ಟು ಸ್ವಾರಸ್ಯಕರವಾದ ವರದಿಗಳು, ವಿಶೇಷ ಸುದ್ದಿಗಳಿಗಾಗಿ ಮುಕ್ತಧ್ವನಿ ಚಾನಲ್ ನೋಡುತ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಿಗ. ಧನ್ಯವಾದಗಳು.